ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕನ್ನ ಬೆಸುಗೆ ಮಾಡುವಲ್ಲಿ ಮಹತ್ತರ ಯೋಜನೆಯಾಗಿರುವ ರಬಕವಿಬನಹಟ್ಟಿ ಜಾಕವೆನ್ನ ಹತ್ತಿರ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗ್ತಾ ಇರುವ ಮಹೇಶವಾಡಿಗೆ ಸೇತುವೆ ಕಾಮಗಾರಿ ಪ್ರಾರಂಭವಾಗಿ ಬರುವಲ್ಲಿ 7 ವರ್ಷಗಳೇ ಗತಿಸಿದೆ. ಇದರ ಮಧ್ಯೆ 3-4 ಬಾರಿ ಕಾಮಗಾರಿ ಸ್ಥಗಿತಗೊಂಡು ಇದೀಗ ಬೇಸಿಗೆ ಬಂದಾಗ ಮಾತ್ರ 1-2 ತಿಂಗಳು ಕೆಲಸ ಪ್ರಾರಂಭವಾಗಿ ಮತ್ತೆ ನೇಪಥ್ಯಕ್ಕೆ ಸರಿಯುವ ಕಾರ್ಯ ಸಾಮಾನ್ಯವಾಗಿ ಬಿಟ್ಟಿದೆ. 2018ರಲ್ಲಿ ಅಂದಿನ ಸಚಿವೆ ಉಮಾಶ್ರೀ ಅವರು 30 ಕೋಟಿ ರೂಪಾಯಿಗಳಷ್ಟು ಟೆಂಡರ್ ಕಾಮಗಾರಿ ಮೂಲಕ ನಾಗಾರ್ಜುನ ಕಸ್ಟಮ್ಸ್ಗೆ ಕಂಪನಿಗೆ ನೀಡಿತು. ಇದಕ್ಕೆ ಪೂರಕವಾಗಿ 2021ರಲ್ಲಿ ಕಾಮಗಾರಿಗೆ ಮತ್ತಷ್ಟು ಉತ್ತೇಜನ ಕೊಡುವ ಸಲುವಾಗಿ ಹಾಲಿ ಶಾಸಕ ಸಿದ್ದು ಸವದಿ ಅವರು ಸೇತುವೆ ವಿಸ್ತರಣೆ ಹೆಚ್ಚಿಸಲು ಟೆಂಡರ್ ಕಾಮಗಾರಿಯನ್ನ 40 ಕೋಟಿ ರೂಪಾಯಿ ತನಕ ಹೆಚ್ಚಳಗೊಳಿಸುವ ಮೂಲಕ ಕಾಮಗಾರಿ ಮತ್ತಷ್ಟು ವೇಗ ಹಾಗೂ ವಿಸ್ತರಣೆಯಾಗಲೆಂದು ಸರ್ಕಾರದಿಂದ ಅನುಮೋದನೆ ಮಾಡಿಸಿದ್ರು. ಆದರೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ತಾನು ನೇರವಾಗಿ ಕೆಲಸ ಮಾಡಿದೆ ಗುತ್ತಿಗೆ ಕಂಪನಿಯಾದ ತೇಜಸ್ ಸೂಪರ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೆಲಸ ಮಾಡಲು ಅನುಮತಿ ಕೊಟ್ಟಿತು. ಕೆಲಸ ಪಡೆದ ಸಹ ಗುತ್ತಿಗೆ ಕಂಪನಿ 4 ವರ್ಷಗಳ ಕಾಲ ಕೆಲಸ ಮಾಡಿ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಇಲ್ಲಿಂದ ಪರಾರಿಯಾಗಿ ಹೋಯಿತು. ತದನಂತರ ಕಾಮಗಾರಿ ಸ್ಥಗಿತಗೊಂಡು ಕೂಡ ನಾಗಾರ್ಜುನ ಕಂಪನಿ ತಾನೇ ಕೆಲಸ ಮಾಡಿದೆ ಮತ್ತೊಂದು ಸಹ ಕಂಪನಿಯಾದ ಸೂಜಿ ಇನ್ಫ್ರಾ ಕಂಪನಿಗೆ ಕೆಲಸ ಕೊಟ್ಟಿತು. ಈ ಕಂಪನಿಯು ಯಾವುದೇ ಮಷಿನರಿಗಳನ್ನ ಜಾಸ್ತಿ ತರದೆ ಕೇವಲ ತೋರಿಕೆಗಳಷ್ಟೇ ಕೆಲಸ ಮಾಡಿ ತುಂಬಾ ವಿಳಂಬ ಮಾಡ್ತಾ ಹೋಯಿತು. ಆದರೂ ಕೂಡ ಯಾವುದೇ ಸರ್ಕಾರ ಕಣ್ಣು ತೆರೆದು ಕಾಮಗಾರಿಗೆ ವೇಗ ಕೊಟ್ಟಿಲ್ಲ. ಸಹ ಗುತ್ತಿಗೆಯನ್ನ ಪಡೆದಿರುವ ಕಂಪನಿಯು ಕಾಮಗಾರಿಯ ತೀವ್ರ ನಿರ್ಲಕ್ಷ್ಯದಿಂದ ನಡೆಸುವಲ್ಲಿ ಕಾರಣವಾಗಿ ಕೇವಲ ವರ್ಷದ 2 ತಿಂಗಳಷ್ಟು ಕಾರ್ಯ ಪ್ರಾರಂಭಿಸುತ್ತೆ. ವರ್ಷ ಪೂರ್ತಿ ಇದೇ ತರ ಕೆಲಸ ಮಾಡಿ ಇಂದಿಗೆ 6 ವರ್ಷ ಗತಿಸಿದ್ದು. ಆದರೆ ಇವತ್ತಿಗೆ ಕೆಲಸ ಕೇವಲ ಅರ್ಧದಷ್ಟು ಪೂರ್ಣವಾಗಿಲ್ಲ. ಇದರಿಂದ ಬೇಸತ್ತ ರಬಕವಿಬನಹಟ್ಟಿ ತಾಲೂಕಿನ ಜನತೆ ಹೋರಾಟಕ್ಕಿಳಿಯಬೇಕಾದ ಅನಿವಾರ್ಯತೆ ಇದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಸೇತುವೆ ನಿರ್ಮಾಣಕ್ಕಾಗಿ ಸುಮಾರು 4-5 ಎಕರೆಯಷ್ಟು ಭೂಮಿಯನ್ನ ವಶಪಡಿಸಿಕೊಳ್ಳಲು ರೈತರನ್ನ ಒಪ್ಪಿಸಿ ಅವರಿಗೆ ನೇರ ಖರೀದಿ ಮುಖಾಂತರ ಜಾಸ್ತಿ ಪರಿಹಾರ ಕೊಡದೆ ಕೇವಲ ಕಾಲಹರಣ ಮಾಡಿ ಸರ್ಕಾರದಿಂದ ಇಲ್ಲಿಯವರೆಗೆ ಪರಿಹಾರ ಕೊಟ್ಟಿಲ್ಲ. ಇದರಿಂದ ರೈತರು ಒಪ್ಪದೇ ಇರುವಾಗ ಮತ್ತೆ ಭೂ ಸ್ವಾಧೀನಕ್ಕೆ ಮುಂದಾಯಿತು. ಇದರಿಂದ ರೈತರ ಜಮೀನುಗಳಿಗೆ ಭೂ ಸ್ವಾಧೀನವಾಗುವ ತನಕ ಜಮೀನಿನಲ್ಲಿ ಕೆಲಸ ಮಾಡದೆ ಕೇವಲ ನೋಡಿಕೊಂಡು ಕುಳಿತುಕೊಳ್ಳುವ ಪ್ರಸಂಗದಲ್ಲಿದೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಬೇಗ ಪರಿಹರಿಸಲಿ ಎಂದು ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಸೇತುವೆ ಕೆಲಸ ಮಾಡುವ ಸಮಯದಲ್ಲಿ ಸೇತುವೆ ನಿರ್ಮಾಣಕ್ಕಾಗಿ ಕೃಷ್ಣಾ ನದಿಯಲ್ಲಿನ ನೀರು ಖಾಲಿಯಾದಾಗ ಓಪನ್ ಫಿಲ್ಲರ್ ಹಾಗೆ ಫಿಲ್ಲರ್ ಎತ್ತರಿಸುವ ಟೆಂಡರ್ ಆಗಿದ್ದು. ಆದರೆ ಸಮೀಪವೇ ಹೆಪ್ಪರಗಿ ಜಲಾಶಯವಿರುವ ವರ್ಷ ಪೂರ್ತಿ ನೀರು ನದಿಯಲ್ಲಿ ಇರುತ್ತೆ. ಇಂತಹ ಸಮಯದಲ್ಲಿ ನದಿಯಲ್ಲಿ ಎಷ್ಟೇ ನೀರಿದ್ರೂ ಫೈಲಿಂಗ್ ಮಾಡಿ ಫಿಲ್ಲರ್ ಹಾಕಿದ್ರೆ ನದಿಯಲ್ಲಿ ಸೇತುವೆ ನಿರ್ಮಾಣ ವರ್ಷ ಪೂರ್ತಿ ಮಾಡಬಹುದು. ಈಗಿನ ಟೆಂಡರ್ ಕೇವಲ ವರ್ಷದಲ್ಲಿ 2 ತಿಂಗಳಿನಲ್ಲಿ ನದಿಯಲ್ಲಿ ನೀರು ಇಲ್ಲದಾಗ ಮಾತ್ರ ಮಾಡಬಹುದು. ಇದಕ್ಕೆ ವೆಚ್ಚ ಹಾಗೂ ವಿನ್ಯಾಸ ಬದಲಿಸಬೇಕಾಗಿದೆ ಎಂಬುದು ಗುತ್ತಿಗೆದಾರನ ಮಾತು. ಇವೆಲ್ಲದರ ನಿರ್ಲಕ್ಷ್ಯದಿಂದಾಗಿ ಯೋಜನೆಯು ಸಂಪೂರ್ಣ ಹಳ್ಳ ಹಿಡಿದಿತ್ತು. ಪ್ರಸಕ್ತ ವರ್ಷ ಬೇಸಿಗೆ ಶುರುವಾಗಿದ್ದು ಕಾಮಗಾರಿಯತ್ತ ಅಧಿಕಾರಿಗಳು ಹಾಗೂ ನಿರ್ಮಾಣ ಸಂಸ್ಥೆ ಸುಳಿದಿಲ್ಲ. ಈ ಬಾರಿಯಾದರೂ ಪೂರ್ಣಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.